ಏನು ಬೇಬಿ ಕ್ಯೂಟಿ ಇನ್ನು ಅರ್ಧ ಗಂಟೆ ಮಾತಾಡ್ತಾರೆ ಬೇಬಿ ಕ್ಯೂಟಿ. ಆಯ್ತು, ರೆಡಿ ಆಗಿ ಬೇಗ. ಎಲ್ಲಿಗೆ? ಅದೇ ಇವತ್ತು ನಿನ್ನ ತಮ್ಮಂದು ಡ್ಯಾನ್ಸ್ ಸಮ್ಮರ್ ಕ್ಯಾಂಪ್ ಲಾಸ್ಟ್ ದಿನ ಅಲ್ವಾ, ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಇದೆ, ಗೆಸ್ಟ್ ಅಲ್ವಾ ನಾವು. ಅವನಿಗೆ ಇನ್ನೂ ಏನು ಮಾಡಕ್ ಕೆಲ್ಸ ಇಲ್ಲ, ಅವ್ನು ಇನ್ನೊಂದು ಬಿಟ್ರೆ ಯಾರನ್ನ ಕರೆಯಲ್ಲ, ನಮ್ಮನ್ನೇ ಕರೆಯೋದು. ಅವ್ನು ಬೇರೆಯವ್ರನ್ನ ಕರೆದ್ರೆ ನಾನು ಬೈತೀನಲ್ಲ, ನನ್ನ ಮಗಳೇ ನಾವ್ ಯಾಕ್ಲ ಇರೋದು ಅಂತೀನಲ್ವ ನಾನು, ಅದಕ್ಕೆ. ಸರಿ ಆಯ್ತು ಬಿಡು, ಬೇಗ ರೆಡಿ ಆಗ್ತೀನಿ. ಬೇಗ ರೆಡಿಯಾಗಿ. ಇವತ್ತು ಇವರ ತಮ್ಮನ ನೀನ್ ನಡಿ ಹೋಗ್. ಆಯ್ತು ಸರಿ, ಸುಮ್ಮನೆ ಹಿಂಗೆ ಓಡಾಡ್ತಿರ್ಲ, ಹಿಂಗೆ ಓಡಾಡ್ತಿರ್ತೀನಿ. ಓಕೆ, ಇವತ್ತು ನನ್ನ ಬಾಮೈದನ ತಮ್ಮನ ಅಲ್ಲ, ಬಾಮೈದನ ತಮ್ಮ ಅಲ್ಲ, ನನ್ನ ಬೇಬಿ ಅವರ ತಮ್ಮನ ಡ್ಯಾನ್ಸ್ ಕ್ಲಾಸ್ ಸಮ್ಮರ್ ಕ್ಯಾಂಪಿನ ಕೊನೆಯ ದಿನ. ಸೊ ಕೊನೆಯ ದಿನ ಆಗಿರೋದ್ರಿಂದ ಇಷ್ಟು ದಿನ ಕಾಂಪಿಟೇಷನ್ಸ್ ಎಲ್ಲ ಮಾಡಿದ್ದೆ. 2 ಕಾಂಪಿಟೇಷನ್ ನಡೆಸಿದ್ದ. ಒಂದು ಬಂದು ಕುಕ್ಕಿಂಗ್ ವಿತೌಟ್ ಫೈರ್ ಅಂತ, ಸೊ ಅದ್ರದ್ದು ವಿಡಿಯೋ ಆಲ್ರೆಡಿ ಅಪ್ಲೋಡ್ ಆಗಿದೆ. ಅದಾದಮೇಲೆ ಫ್ಯಾನ್ಸಿ ಡ್ರೆಸ್ಸು, ಸೊ ಅದರದ್ದು ವಿಡಿಯೋ ಕೂಡ ಅಪ್ಲೋಡ್ ಆಗಿದೆ. ಸೊ ಅದು 2ರದ್ದು ಪ್ರೈಸು ಇವತ್ತು ಡಿಸ್ಟ್ರಿಬ್ಯೂಷನ್ ಮಾಡ್ತಾರೆ. ಸೊ ಫಸ್ಟು ಸೆಕೆಂಡು ತರ್ಡು ಅಂತ. ಸೊ ಅದಕ್ಕೆ ನಾನು ಬರಲ್ಲ ಅಂತಲೇ ಅಂದೆ. ನಾನು ಬಾಮ ಇದ್ದವನು ಇಲ್ಲ, ಅವ್ನು ಆಟ ಮಾಡ್ತಾನೆ. ಆ್ಯಕ್ಚುಲಿ ಎಲ್ಲದಕ್ಕೂ ಅವ್ನು ನನ್ನೇ ಕರೆಯೋದು, ಸೊ ಬನ್ನಿ ಅಂತಲೇ ಅಂದೆ. ಸೊ ಹಾಗಾಗಿ ಇವತ್ತು ಹೋಗ್ತಾ ಇದ್ದೀವಿ. ಸೊ ಹೋಗಿ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಮಾಡಿ ಎಲ್ಲ ಮಕ್ಕಳಿಗೆ ಒಂದು ಟಾಟಾ ಬಾಯ್ ಬಾಯ್ ಅಂತ ಹೇಳುವಂಥ ಸಮಯ. ಸೊ ಅದಾದಮೇಲೆ ಏನೇನಾಗತ್ತೆ ಅಂತನೂ ನೋಡಿ, ಕೊನೆ ತನಕ ನೋಡಿ, ಚೆನ್ನಾಗಿದೆ ವಿಡಿಯೋ ಇದು. ಸೊ ಇವಾಗ ನನ್ನ ಬೇಬಿ ರೆಡಿ ಆದ ತಕ್ಷಣವೇ ಅಲ್ಲಿಗೆ ಹೋಗ್ತೀವಿ. ಓಕೆ, ನನ್ನ ಬೇಬಿ ರೆಡಿ ಆಗೋಕ್ಕಿಂತ ಮುಂಚೆ ಡ್ಯಾನ್ಸ್ ಕ್ಲಾಸಲ್ಲಿ ಅದೇ ಸಮ್ಮರ್ ಕ್ಯಾಂಪ್ ಡ್ಯಾನ್ಸ್ ಮಕ್ಕಳೆಲ್ಲರೂ ಬಂದು ಕೂತಿದ್ದಾರೆ. ಸೊ ಎಲ್ಲ ಮಕ್ಕಳ ಹತ್ರನೂ ಕೇಳೋಣ ಸಮ್ಮರ್ ಕ್ಯಾಂಪೆಲ್ಲ ಹೇಗಿತ್ತು ಅಂತ, ಹಾಗೆ ಅವರ ಪೇರೆಂಟ್ಸ್ ಹತ್ರನೂ ಮಾತಾಡೋಣ, ಹೇಗೆ ಅನ್ನಿಸ್ತು ಸಮ್ಮರ್ ಕ್ಯಾಂಪು ಅಂತ ಕೇಳೋಣ. ಓಕೆ, ಇವಾಗ ಫಸ್ಟ್ ಅಲ್ಲಿಗೆ ಹೋಗ್ಬೇಡ. ಓಕೆ, ಇವಾಗ ನೋಡಿ ಎಲ್ಲ ಮಕ್ಕಳುಗಳು ಎಷ್ಟು ಜನ ಬಂದಿದ್ದಾರೆ? ಎಲ್ಲರೂ ಬಂದಿದ್ದಾರಾ? ಓಕೆ, ಇಲ್ಲಿ ನೋಡಿ ಎಲ್ಲ ಮಕ್ಕಳುಗಳು 22 ಮೆಂಬರ್ಸ್. ಓಕೆ, ಇವತ್ತು ಕೊನೆ ದಿನ. ಬೇಜಾರಾಗ್ತಿದ್ಯಾ ಇಲ್ವಾ? ಖುಷಿ ಆಗ್ತಿದ್ಯಾ ಸಮ್ಮರ್ ಕ್ಯಾಂಪ್ ಮುಗೀತು ಅಂತ? ಕಾಯ್ತಿದ್ದ, ಅವನೊಬ್ಬ ಕಾಯ್ತಿದ್ದ. ಓಕೆ, ನೋಡೋಣ ಇವಾಗ ಮಕ್ಕಳುಗಳಿಗೆ ಎಕ್ಸ್ಪೀರಿಯೆನ್ಸ್ ಹೆಂಗಿತ್ತು ಅಂತ ಕೇಳೋಣ. ಸೊ ಒಬ್ಬರೊಬ್ಬರೇ ಇಲ್ಲಿಗೆ ಬಂದು ನಿಂತ್ಕೊಂಡು ನಿಮ್ಮ ಸಮ್ಮರ್ ಕ್ಯಾಂಪ್ ಜರ್ನಿ ಹೇಗಿತ್ತು, ನಿಮಗೆ ಎಷ್ಟು ಖುಷಿ ಆಯಿತು, ಯಾವುದು ನಿಮ್ಮ ಬೆಸ್ಟ್ ಮೂಮೆಂಟ್ ಅಂತ ಹೇಳಬೇಕು. ಓಕೆನಾ? ಯಾರು ಫಸ್ಟ್ ಬಂದು ಹೇಳ್ತೀರಾ? ನಂಗೆ ಗೊತ್ತು. ಓಕೆ ಕರಿ ನೋಡೋಣ. ಅಲ್ಲಿ ಬಂದು ನಿಂತ್ಕೊಂಡು ಇವ್ರು ನೋಡ್ಕೊಂಡು ಮಾತಾಡಬೇಕು. ಓಕೆ, ಮಾತಾಡಿ. ಇಷ್ಟ ಆಯಿತು. ಆಮೇಲೆ ಕ್ರಿಕೆಟು ಚೆನ್ನಾಗಿ, ಸ್ವಲ್ಪ ಜೋರಾಗಿ ಮಾತಾಡಬೇಕು. ಹೇಳು. ಆಮೇಲೆ ಒಳ್ಳೆ ಫ್ರೆಂಡ್ ಸಿಕ್ಕಿದ್ರು. ಒಳ್ಳೆ ಫ್ರೆಂಡ್ ಯಾರು ಸಿಕ್ಕಿದ್ರು? ಯಾರ್ಯಾರು ಫ್ರೆಂಡ್ ಇಲ್ಲಿ ತುಂಬ ಕ್ಲೋಸ್ ಫ್ರೆಂಡ್ ಯಾರಾದರು? ಓಕೆ, ನೆಕ್ಸ್ಟ್. ಓಕೆ, ಹೇಳಿ ನಿಮ್ಮ ಹೆಸರು? ಅಯಾಮ್. ಓಕೆ, ಹೇಳಿ. ಅಯಾನ್. ಸರಿ ಬಿಡಪ್ಪ, ಆಯಿತು, ಕ್ಷಮಿಸ್ಬಿಡು ನನ್ನ. ಆಯ್ತು, ಹೇಳು. ಹೆಂಗೆ ಅನ್ನಿಸ್ತು ಸಮ್ಮರ್ ಕ್ಯಾಂಪೆಲ್ಲ? ಹೆಂಗಿತ್ತು? ಚೆನ್ನಾಗಿತ್ತಾ? ಖುಷಿ ಆಯಿತಾ? ಎಂಜಾಯ್ ಮಾಡಿದ್ರಾ? ಓಕೆ, ಯಾವುದು ನಿಮಗೆ ಬೆಸ್ಟ್ ಮೂಮೆಂಟ್? ಯಾವುದು ತುಂಬ ಜಾಸ್ತಿ ಇಷ್ಟ ಆಗೋದು? ಈ ದಿನ ಇದೊಂದು ಐಟಮ್ ಬರಲಿ ಅನ್ನೋದು ಯಾವ್ದು ಜಾಸ್ತಿ ಖುಷಿ ಪಡ್ತಾ ಇದ್ರಿ? ಸ್ಪೋರ್ಟ್ಸಾ ಯಾವುದು? ಗೇಮ್ಸು, ಡ್ರಾಯಿಂಗು. ಓಕೆ, ಯಾರು ಫ್ರೆಂಡ್ ಆದ್ರು ಇಲ್ಲಿ ಸಮ್ಮರ್ ಕ್ಯಾಂಪಿಗೆ ಬಂದಮೇಲೆ? ಕ್ಲೋಸ್ ಫ್ರೆಂಡ್ ಯಾರಾದರೂ? ನೀನು ಯೋಚನೆ ಮಾಡ್ತಿರೋದು ನೋಡ್ರೆ ಗೊತ್ತಾಗ್ತಿದೆ ನಿಂಗೆ ಇಲ್ಲಿ ಯಾರು ಫ್ರೆಂಡ್ ಆಗಿಲ್ಲ ಅಂತ. ಯಾರು? ಹಿರಣ್ಮಯ್. ಯಾರು? ಹುಡುಗಿನ ಫ್ರೆಂಡ್ ಮಾಡ್ಕೊಂಡವನೆ. ನೋಡು, ನಾಟಿ ಬಾಯ್ ಹುಡುಗಿನ ಫ್ರೆಂಡ್ ಮಾಡ್ಕೊಂಡವನೇ. ಸರಿ, ನಡಿ ಹೋಗು. ಓಕೆ, ನೆಕ್ಸ್ಟ್. ಏನು ನಿಮ್ಮ ಹೆಸರು? ಋತ್ವಿಕ್. ಓಕೆ, ಸಮ್ಮರ್ ಕ್ಯಾಂಪೆಲ್ಲ ಹೇಗಿತ್ತು ಹೇಳಿ? ಚೆನ್ನಾಗಿತ್ತು, ಸಖತ್ತಾಗಿತ್ತು. ಯಾವ್ದು ಜಾಸ್ತಿ ಎಂಜಾಯ್ ಮಾಡಿದ್ರಿ? ಆಟ ಎಲ್ಲ ಎಂಜಾಯ್ ಮಾಡಿದೆ. ಹಾಂ, ಡ್ರಾಯಿಂಗು. ಓಕೆ, ಇಷ್ಟ ಆಯ್ತಾ? ಒಟ್ಲಲ್ಲಿ ಸಮ್ಮರ್ ಕ್ಯಾಂಪ್ ಕಂಪ್ಲೀಟಾಗಿ ಇಷ್ಟ ಆಯ್ತಾ? ಯಾರು ಜಾಸ್ತಿ ಫ್ರೆಂಡ್ ಆದರು? ಭಾರ್ಗವು, ನಿಹಾಲ್ ಎಲ್ಲ ಫ್ರೆಂಡ್ಸ್, ಎಲ್ಲ ಹುಡುಗರು ಗ್ಯಾಂಗೆ ನಿಮ್ಮದು? ಸರಿ, ಹುಡುಗಿನ ಫ್ರೆಂಡ್ ಮಾಡ್ಕೋಬೇಕಾಯ್ತಾ ನೆಕ್ಸ್ಟು? ಆಯ್ತು, ಹೊರಡು. ಓಕೆ, ನೆಕ್ಸ್ಟ್. ರಾಜು, ಬಾ ರಾಜು, ಕಮಾನ್ ರಾಜು. ಎಲ್ಲಿ? ಏನು ನಿಮ್ಮ ಹೆಸರು? ಭವಿಷ್. ಸಮ್ಮರ್ ಕ್ಯಾಂಪ್ ಇಷ್ಟ ಆಯ್ತಾ? ಎಂಜಾಯ್ ಮಾಡಿದ್ರಾ? ಯಾವುದು ಜಾಸ್ತಿ ಇಷ್ಟ? ಯಾವ್ದು ಜಾಸ್ತಿ ಇಷ್ಟ ಆಯಿತು? ಗೇಮ್ಸ್ ಎಲ್ಲ ಇಷ್ಟ ಆಯ್ತಾ? ಯಾರು ಇಲ್ಲಿ ಕ್ಲೋಸ್ ಫ್ರೆಂಡ್ಸ್ ಯಾರಾದರು? ಬೆಸ್ಟ್ ಫ್ರೆಂಡ್ಸ್ ಯಾರಾದರು? ಹಾಂ, ಸರಿ.
ಬಿಡು ನೀನು ಅಲ್ಲೇ ಕೂತು ನೀನು ಏನು ಮಾತಾಡಲ್ಲ ನಂಗೆ ಗೊತ್ತು. ನೆಕ್ಸ್ಟ್ ನೀವೇ ಏನು ನಿಮ್ಮ ಹೆಸರು? ಲಿಪಿಕಾ. ಓಕೆ, ಸಮ್ಮರ್ ಕ್ಯಾಂಪೆಲ್ಲ ಎಂಜಾಯ್ ಮಾಡಿದ್ರಾ? ಖುಷಿ ಆಯ್ತಾ ನಿಮಗೆ? ಏನು ಜಾಸ್ತಿ ಯಾವುದು ಇಷ್ಟ ಆಯಿತು ನಿಮಗೆ? ತುಂಬ ಯಾವುದು ಇಷ್ಟ ಆಯಿತು? ಹಾಂ ಹಾಂ ಗೇಮ್ಸು ಕ್ರಿಕೆಟ್ ಎಲ್ಲ ಇಷ್ಟ ಇದೆ. ಯಾರು ಕ್ಲೋಸ್ ಫ್ರೆಂಡ್ಸ್ ಆದ್ರಿ ಇಲ್ಲಿಗೆ ಬಂದಮೇಲೆ? ಹಾಂ ಹಾಂ ಓ, ಎಲ್ಲರೂ ಫ್ರೆಂಡ್ಸ್ ಆದ್ರಾ? ಓ, ಗುಡ್ ಗರ್ಲ್ ನೀನು. ಹೋಗು. ನೆಕ್ಸ್ಟ್. ಹಾಂ, ಓಕೆ. ಏನು ಹೆಸರು? ಮಿಡಿತಾ. ಓಕೆ, ಸಮ್ಮರ್ ಕ್ಯಾಂಪ್ ಎಂಜಾಯ್ ಮಾಡಿದ್ರಾ? ಇಷ್ಟ ಆಯ್ತಾ ಎಲ್ಲ? ಯಾವುದು ಜಾಸ್ತಿ ಇಷ್ಟ ಆಯಿತು ನಿಮಗೆ? ಡ್ಯಾನ್ಸ್ ಪವನ್ ಸರ್ ಡ್ಯಾನ್ಸ್ ಹೇಳ್ಕೊಡೋದು ಇಷ್ಟ ಆಯ್ತಾ ನಿಮಗೆ? ಓಕೆ, ನೆಕ್ಸ್ಟು ನಿಮ್ಗಿಲ್ಲಿ ಯಾರು ಜಾಸ್ತಿ ಕ್ಲೋಸ್ ಫ್ರೆಂಡ್ ಆದರು? ಲಿಪಿಕಾನಾ? ಯಾರು ಲಿಪಿಕಾ? ಓ, ಇವರೇನಾ? ಓಕೆ, ಥ್ಯಾಂಕ್ ಯು. ಓಕೆ, ನೆಕ್ಸ್ಟ್. ಬನ್ನಿ ಆಮೇಲೆ ಬರಲಿ ಅವರು. ಬನ್ನಿ ಕಮಾನ್. ಏನೇನು ಇಟ್ಟಿದ್ದೀರಾ ಬ್ಯಾಗ್ ಒಳಗೆ? ಲಿಪ್ ಬಾಮ್. ಓಕೆ, ಏನು ನಿಮ್ಮ ಹೆಸರು? ಹಿರಣ್ಮಯಿ. ಸಮ್ಮರ್ ಕ್ಯಾಂಪ್ ಹೆಂಗೆ ಇಷ್ಟ ಆಯಿತು? ಚೆನ್ನಾಗಿತ್ತಾ? ಎಂಜಾಯ್ ಮಾಡಿದ್ರಾ? ಓಕೆ, ಜಾಸ್ತಿ ಯಾವ್ದು ಇಷ್ಟ ಆಯಿತು? ಯಾವ ದಿನ ತುಂಬ ಇಷ್ಟ ಆಯಿತು? ಹಾಂ, ಓಕೆ, ಆರ್ಟ್ ಆ್ಯಂಡ್ ಕ್ರಾಫ್ಟು ಏನು ಮಾಡಿದ್ರಿ ಆ ದಿನ? ಓಕೆ, ಅದು ತುಂಬ ಇಷ್ಟ ಆಯ್ತಾ? ಯಾರು ಕ್ಲೋಸ್ ಫ್ರೆಂಡ್ಸ್ ಆದ್ರಿ ಇಲ್ಲಿ? ಹಾಸಿನಿ ಯಾರು? ಓಕೆ, ಓ, ತುಂಬ ಜನ ಇದ್ದಾರಾ? ಸರಿ ಬಿಡಿ. ಓಕೆ, ಥ್ಯಾಂಕ್ ಯು. ಓಕೆ, ನೆಕ್ಸ್ಟು ಇವರು ಬನ್ನಿ. ನೀವು ಬನ್ನಿ ಕಮಾನ್. ಹಾಂ, ಏನು ಹೆಸರು ನಿಮ್ಮದು? ಹಾಂ ನಂಗೆ ಅರ್ಥ ಆಗಿಲ್ಲ. ಏನು ಹೆಸರು? ಲಿಪಿ. ಓಕೆ, ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಇಟ್ಕೊಬಿಟ್ಟವ್ರೆ. ಇಷ್ಟ ಆಯ್ತಾ ಸಮ್ಮರ್ ಕ್ಯಾಂಪು? ಎಂಜಾಯ್ ಮಾಡಿದ್ರಾ? ಯಾವ್ದು ಜಾಸ್ತಿ ಇಷ್ಟ ಆಯಿತು? ಯಾವುದು ಜಾಸ್ತಿ ಇಷ್ಟ ಆಯಿತು? ಡ್ಯಾನ್ಸ್ ಇಷ್ಟ ಆಯಿತಾ? ಸ್ಪೋರ್ಟ್ಸ್ ಎಲ್ಲ ಇಷ್ಟ ಆಯಿತಾ? ಸರಿ, ಯಾರು ಕ್ಲೋಸ್ ಫ್ರೆಂಡ್ಸ್ ಆದರು ನಿಮಗೆ? ಬೆಸ್ಟ್ ಫ್ರೆಂಡ್ಸ್ ಯಾರು ಇಲ್ಲಿ? ನಂಗೆ ಗೊತ್ತಾಯಿತು, ಇನ್ನೊಂದು ನಿಮಿಷ ಇಲ್ಲೇ ನಿಂತ್ಕೊಂಡ್ರೆ ಅಳಕ್ಕೆ ಸ್ಟಾರ್ಟ್ ಮಾಡ್ತೀರಾ ನೀವು ಅಂತ. ಸಾಕು, ಹೊರಡಿ. ಆಯ್ತು, ಹೋಗಿ ಕೂತ್ಕೊಳ್ಳಿ. ನೆಕ್ಸ್ಟ್ ಬನ್ನಿ. ಇವರೇ ಬನ್ನಿ. ಏನು ಹೆಸರು? ಹಾಸಿನಿ. ಸಮ್ಮರ್ ಕ್ಯಾಂಪೆಲ್ಲ ಇಷ್ಟ ಆಯಿತಾ? ಎಂಜಾಯ್ ಮಾಡಿದ್ರಾ? ಯಾವುದು ಜಾಸ್ತಿ ಇಷ್ಟ ಆಯಿತು? ಆರ್ಟ್ ಆ್ಯಂಡ್ ಕ್ರಾಫ್ಟೇನಾ? ಓಕೆ, ಅದೇ ಜಾಸ್ತಿ ಇಷ್ಟ ಆಯಿತಾ ನಿಮಗೆ? ಯಾರು ಕ್ಲೋಸ್ ಫ್ರೆಂಡ್ಸ್ ಆದರೆ ನಿಮಗೆ? ಓಕೆ, ಓ ಸರಿ. ಓಕೆ, ಥ್ಯಾಂಕ್ ಯು. ಓಕೆ, ನೆಕ್ಸ್ಟ್. ಪುಟ್ಟಿ ಬಾ. ಆಯ್ತು, ಬೇಡ ಬಿಡು, ನೀ ಅವಳು ಅಳ್ತಾ ಇದ್ದಾಳೆ. ಇವರು ಕಾಂತಾರ ಹೀರೋಯಿನ್ ಬಂದರು. ಏನು ಹೆಸರು? ದೀಕ್ಷಾ ಅಂತ. ಓಕೆ, ಸಮ್ಮರ್ ಕ್ಯಾಂಪು ಎಂಜಾಯ್ ಮಾಡಿದ್ರಾ? ಎಂಜಾಯಬಲ್ ಆಗಿತ್ತು, ಚೆನ್ನಾಗಿತ್ತು. ಯಾವ್ದು ಜಾಸ್ತಿ ಇಷ್ಟ ಆಯಿತು? ಯಾವ ದಿನ ತುಂಬ ಖುಷಿ ಆಯಿತು? ಇಷ್ಟ ಆಗಿದ್ದ ಡ್ಯಾನ್ಸ್ ಪ್ರೋಗ್ರಾಮ್. ಡ್ಯಾನ್ಸ್ಗಳೇ ಜಾಸ್ತಿ ಎಂಜಾಯ್ ಮಾಡಿದ್ರಾ? ಓಕೆ, ನೆಕ್ಸ್ಟು ಡ್ಯಾನ್ಸ್ ಕ್ಲಾಸಿಗೆ ಜಾಯ್ನ್ ಆಗಿಬಿಡಿ. ನೆಕ್ಸ್ಟ್ ಜಾಯಿನ್ ಭರತನಾಟ್ಯ ಡ್ಯಾನ್ಸರಾ? ಎಲ್ಲಿ ಹೋಗ್ತಾ ಇದ್ದೀರಾ? ನಾನು ಉನ್ನತ್ ಜೈನ್ ಹತ್ರ. ಓಕೆ, ಅವ್ರ ಹತ್ರ ಹೋಗ್ತಾ ಇದ್ದೀರಾ? ಡ್ಯಾನ್ಸ್ ಕ್ಲಾಸ್ಗೂ ಜಾಯ್ನ್ ಆಗಿ. ಚೆನ್ನಾಗಿ ಮಾಡ್ತಾರಲ್ಲ? ಜಾಯಿನ್ ಮಾಡಿಸ್ತಾರಂತ. ಓಕೆ, ಯಾರು ಜಾಸ್ತಿ ಕ್ಲೋಸ್ ಫ್ರೆಂಡ್ಸ್ ಆದ್ರೆ ಇಲ್ಲಿ? ಎಲ್ಲರೂ ಆಲ್ಮೋಸ್ಟ್ ಕ್ಲೋಸ್ ಆಗಿದ್ದಾರೆ, ಆದರೆ ಜಾಸ್ತಿ ಕ್ಲೋಸ್ ಆಗಿರೋದು ಹಿರಣ್ಮಯಿ, ಓಕೆ, ಮೋರ್ವಿ ಮತ್ತೆ ಸುಮಾರು ಜನ. ಓಕೆ, ಥ್ಯಾಂಕ್ ಯು. ಓಕೆ, ನೆಕ್ಸ್ಟ್. ಏನು ಹೆಸರು? ಮೋರ್ವಿ. ಓಕೆ, ನೀವೇನಾ ಮೋರ್ವಿ? ಎಲ್ರಿಗೂ ಕ್ಲೋಸ್ ಫ್ರೆಂಡ್ ನೀವೇನಾ? ಓಕೆ, ಎಂಜಾಯ್ ಮಾಡಿದ್ರ ಸಮ್ಮರ್ ಕ್ಯಾಂಪು? ಯಾವುದು ತುಂಬ ಜಾಸ್ತಿ ಇಷ್ಟ ಆಯಿತು? ಡ್ಯಾನ್ಸೇನಾ? ಎಲ್ರಿಗೂ ಡ್ಯಾನ್ಸೇ ಇಷ್ಟನಾ? ಒಬ್ರೊಬ್ರಿಗೆ ಆರ್ಟ್ ಆ್ಯಂಡ್ ಕ್ರಾಫ್ಟು. ಓಕೆ, ಯಾರು ಕ್ಲೋಸ್ ಫ್ರೆಂಡ್ಸ್ ಆದ್ರಿ ಇಲ್ಲಿ? ಓಕೆ, ದೀಕ್ಷಾ ಅಕ್ಕನೇ ಕ್ಲೋಸ್ ಫ್ರೆಂಡ್ ಆಗೋದ್ರಾ? ಓಕೆ, ಸರಿ, ಥ್ಯಾಂಕ್ ಯು. ನೆಕ್ಸ್ಟ್. ಬೇಗ. ಏನು ಹೆಸರು? ಮಿಡಿತಾ. ಇನ್ನೊಬ್ರು ಮಿಡಿತಾ ಇದ್ದಾರಲ್ಲ ಇಲ್ಲಿ? ಓ, ಇಬ್ಬರಿಬ್ಬರು ಮಿಡಿತಾ. ಓಕೆ, ಎಂಜಾಯ್ ಮಾಡಿದ್ರೆ ಸಮ್ಮರ್ ಕ್ಯಾಂಪು? ಖುಷಿ ಆಯಿತಾ? ಯಾವ್ದು ಜಾಸ್ತಿ ಮೆಮೊರಬಲ್? ತುಂಬ ಯಾವ್ದು ಜಾಸ್ತಿ? ಫ್ಯಾನ್ಸಿ ಡ್ರೆಸ್ಸು. ಓಕೆ, ನೆನ್ನೆ ನಡೆದು ಫ್ಯಾನ್ಸಿ ಡ್ರೆಸ್ಸೇ ಜಾಸ್ತಿ ಎಂಜಾಯ್ ಮಾಡಿದ್ರಾ? ನೀವು ಯಾವ್ದು ಹೇಳಿ ಕಾಸ್ಟ್ಯೂಮ್ ಹಾಕೊಂಡಿದ್ದು?
ಕೊಡಗು ಸ್ಟೈಲ್. ಓಕೆ, ನೀವಿಬ್ರು ಫ್ರೆಂಡ್ಸ್ ಹಾಕೋ ಬಂದಿದ್ದೀರಲ್ಲ, ಗೊತ್ತಾಯ್ತು ಬಿಡಿ. ನಿಮ್ಮ ಕ್ಲೋಸ್ ಫ್ರೆಂಡ್ ಅವರೇನೇ ಅಲ್ವಾ? ಏನು ಹೆಸರು ಅವ್ರದ್ದು? ಸಾನ್ವಿ. ಓಕೆ, ಥ್ಯಾಂಕ್ ಯು. ಓಕೆ, ನೆಕ್ಸ್ಟ್. ಬೇಗ ಬೇಗ ಬರಬೇಕು. ಏನು ಹೆಸರು? ಪುನರ್ವಿಕಾ. ಓಕೆ, ಎಂಜಾಯ್ ಮಾಡಿದ್ರೆ ಸಮ್ಮರ್ ಕ್ಯಾಂಪು? ಖುಷಿ ಆಯ್ತಾ? ಯಾವ್ದು ಜಾಸ್ತಿ ಎಂಜಾಯ್ ಮಾಡಿದ್ರಿ? ಡ್ರಾಯಿಂಗಾ? ಓಕೆ, ಡ್ರಾಯಿಂಗ್ ಯಾರು ಹೇಳ್ಕೊಟ್ಟಿದ್ದು? ಹಾಂ ಸರ್. ಯಾವ ಸರ್ ಅಂತ ಯಾವ ಸರ್ ಅಂತ ಗೊತ್ತಿಲ್ಲ. ಓಕೆ, ಯಾವುದು ಆ ದಿನ ಏನು ಬಿಡಿಸಿದ್ರಿ ಡ್ರಾಯಿಂಗ್ ಇರೋ ದಿನ? ಓಕೆ, ಡ್ರಾಯಿಂಗ್ ಜಾಸ್ತಿ ಇಷ್ಟ ಆಯ್ತಾ ನಿಮಗೆ? ಓಕೆ, ಯಾರು ಕ್ಲೋಸ್ ಫ್ರೆಂಡ್ಸ್ ಆದರು? ಓಕೆ, ಥ್ಯಾಂಕ್ ಯು. ಓಕೆ, ನೆಕ್ಸ್ಟ್. ನಿಧಾನ. ಏನು ಹೆಸರು? ರಿಷಿತಾ. ಎಂಜಾಯ್ ಮಾಡ್ತಾರೆ ಸಮ್ಮರ್ ಕ್ಯಾಂಪು? ಖುಷಿ ಆಯಿತಾ? ಯಾವ್ದು ಜಾಸ್ತಿ ಯಾವ್ದು ಮೆಮೊರಬಲ್ ನಿಮಗೆ? ಯಾವ ದಿನ ತುಂಬ ಇಷ್ಟ ಆಯಿತು? ಹಾಂ, ಎಲ್ಲ ಆ್ಯಕ್ಟಿವಿಟೀಸು ಇಷ್ಟ ಆಯಿತಾ? ಖುಷಿ ಆಯಿತಾ ನಿಮಗೆ? ಯಾರು ಜಾಸ್ತಿ ಕ್ಲೋಸ್ ಫ್ರೆಂಡ್ ಆದ್ರಿ ಇಲ್ಲಿ? ಲೈನೇ ಹೇಳ್ತವ್ರೆ. ಓಕೆ, ನೆಕ್ಸ್ಟ್ ಬನ್ನಿ. ಇವ್ರು ಅವಾಗಿಂದ ಲೇಟೆಸ್ಟಾಗಿ ಬರೋಣ ಅಂತ ಕೂತಿದ್ರು. ಏನು ಹೆಸರು? ಸಾನ್ವಿ. ಓ, ಸಾನ್ವಿ ನೀವೇನಾ? ಸಾನ್ವಿ ಅಂದರೆ ಯಾವುದು? ಕಿರಿಕ್ ಪಾರ್ಟಿ ಸಾನ್ವಿನ ಯಾವುದು ಅಲ್ವಾ? ಓಕೆ, ಸಮ್ಮರ್ ಕ್ಯಾಂಪ್ ಎಂಜಾಯ್ ಮಾಡಿದ್ರಾ? ಖುಷಿ ಆಯಿತಾ? ಯಾವ ಜಾಸ್ತಿ ಎಂಜಾಯ್ ಮಾಡಿದ್ರಿ ಯಾವ ದಿನ? ಎಲ್ಲ ಆ್ಯಕ್ಟಿವಿಟೀಸು ಇಷ್ಟ ಆಯಿತಾ ನಿಮಗೆ? ಓಕೆ, ಯಾರು ಕ್ಲೋಸ್ ಫ್ರೆಂಡ್ಸ್ ಆದ್ರಿ ಇಲ್ಲಿ? ಓಕೆ, ಥ್ಯಾಂಕ್ ಯು. ಓಕೆ, ಹೊಡ್ರಪ್ಪ ಹುಡುಗ್ರ. ನೆಕ್ಸ್ಟ್ ಯಾರು? ಬರಪ್ಪ, ಬೇಗ ಬರಬೇಕು. ಏನು ಹೆಸರು? ಸಮ್ಮರ್ ಕ್ಯಾಂಪ್ ಎಂಜಾಯ್ ಮಾಡಿದ್ರಾ? ಖುಷಿ ಆಯಿತಾ? ಯಾವ ಜಾಸ್ತಿ ಇಷ್ಟ ಆಯಿತು? ಡ್ಯಾನ್ಸ್ ಇಷ್ಟ ಆಯಿತಾ? ಓಕೆ, ಯಾರು ಕ್ಲೋಸ್ ಫ್ರೆಂಡ್ಸ್ ಆದರು? ಓಕೆ, ಭಾರ್ಗವ್ ಮತ್ತು ಶೋಧನ್. ಅವನ ಹೆಸರು ಹೇಳು ಅಂತ ಹೇಳ್ತಿದ್ದಾನೆ ಅವನೊಬ್ಬ. ಓಕೆ, ಅವನ ಹೆಸರೇ ಗೊತ್ತಿಲ್ಲ, ಅವ್ನು ನಿಮ್ಮ ಕ್ಲೋಸ್ ಫ್ರೆಂಡ್ ಆದರೆ ಶಬಾಷ್. ಹಿಂಗಿರ್ಬೇಕು ಹುಡುಗ್ರಂದ್ರೆ, ಸಾಕು ನಡಿ. ಓಕೆ, ನೆಕ್ಸ್ಟ್ ಬರ. ಏನು ಹೆಸರು? ಶೋಧನ್. ಓಕೆ, ಸಮ್ಮರ್ ಕ್ಯಾಂಪ್ ಇಷ್ಟ ಆಯಿತಾ? ಎಂಜಾಯ್ ಮಾಡಿದ್ರಾ? ಓಕೆ, ಯಾವ್ದು ಜಾಸ್ತಿ ಇಷ್ಟ ಆಯ್ತು ಯಾವ ದಿನ? ಡ್ಯಾನ್ಸೇ. ಓಕೆ, ಕ್ಲೋಸ್ ಫ್ರೆಂಡ್ಸ್ ಯಾರಾದರು? ಓಕೆ, ಥ್ಯಾಂಕ್ ಯು. ನೆಕ್ಸ್ಟ್ ಬರ. ಓ, ಇವರು ರಾಮ, ಅಯೋಧ್ಯೆ ರಾಮ. ಓ, ಕಾಸ್ಟ್ಯೂಮ್ಸ್ ನೋಡು ಸೂಪರಾಗಿ ಇರೋದು ಹಾಕೊಂಡಿದ್ದಾನೆ. ಓಕೆ, ಏನು ಹೆಸರು? ಓಕೆ, ಸಮ್ಮರ್ ಕ್ಯಾಂಪ್ ಎಂಜಾಯ್ ಮಾಡಿದ್ರಾ? ಇಷ್ಟ ಆಯಿತಾ? ಯಾವ್ದು ಜಾಸ್ತಿ ಇಷ್ಟ ಆಯಿತು ಯಾವ ದಿನ? ಕಮಾನ್ ಹೇಳಿ. ಡ್ರಾಯಿಂಗು ಆ್ಯಕ್ಟಿವಿಟೀಸ್ ಎಲ್ಲ ಇಷ್ಟ ಆಯಿತಾ? ಯಾರು ಕ್ಲೋಸ್ ಫ್ರೆಂಡ್ಸ್ ಆದಿರಿ ಇಲ್ಲಿ? ಹಾಂ, ಎಲ್ಲ ಅಣ್ಣಂದಿರೇನಾ? ಓಕೆ, ಥ್ಯಾಂಕ್ ಯು. ನೆಕ್ಸ್ಟ್. ಇವರು ರೈತರು. ಏನು ಹೆಸರು? ಭಾರ್ಗವ್. ಓಕೆ, ಭಾರ್ಗವ್. ಎಲ್ರಿಗೂ ಅಚ್ಚುಮೆಚ್ಚು ಭಾರ್ಗವ್. ಏನೋ ಸಮ್ಮರ್ ಕ್ಯಾಂಪ್ ಎಂಜಾಯ್ ಮಾಡಿದ್ರಾ? ಇಷ್ಟ ಆಯಿತಾ? ಯಾವ್ದು ಜಾಸ್ತಿ ಮೆಮೊರಬಲ್? ಡ್ಯಾನ್ಸೇನಾ? ಎಲ್ಲ ಆ್ಯಕ್ಟಿವಿಟೀಸು ಇಷ್ಟ ಆಯಿತು. ಡ್ಯಾನ್ಸ್ ಕ್ಲಾಸಿಗೆ ಜಾಯ್ನ್ ಆಗಿಬಿಡಿ ಹಾಗಾದರೆ. ಓಕೆ, ನೆಕ್ಸ್ಟ್ ಯಾರು ಕ್ಲೋಸ್ ಫ್ರೆಂಡ್ಸ್ ಆದರು? ಓಕೆ, ಥ್ಯಾಂಕ್ ಯು. ನೆಕ್ಸ್ಟ್ ಯಾರು? ನೀನೊಬ್ಬ ಲಾಸ್ಟು. ಕಮಾನ್, ನೀನೊಬ್ಬನೇ ಉಳ್ದಿರೋದು. ಏನು ಹೆಸರು? ಓಕೆ, ಸಮ್ಮರ್ ಕ್ಯಾಂಪ್ ಎಂಜಾಯ್ ಮಾಡಿದ್ರಾ? ಇಷ್ಟ ಆಯಿತಾ? ಯಾವ್ದು ಜಾಸ್ತಿ ಇಷ್ಟ ಆಯಿತು? ಡ್ಯಾನ್ಸ್. ಓಕೆ, ಯಾರು ಕ್ಲೋಸ್ ಫ್ರೆಂಡ್ಸ್ ಇಲ್ಲಿ? ಓಕೆ, ಅವರಾ? ಹೂ ಅಂತೆ ನೋಡಿ. ಓಕೆ, ಥ್ಯಾಂಕ್ ಯು. ಏನು ಹೆಸರು? ಓಕೆ, ಎಂಜಾಯ್ ಮಾಡಿದ್ರ ಸಮ್ಮರ್ ಕ್ಯಾಂಪು? ಹಾಂ, ಎಂಜಾಯ್ ಮಾಡಿದ್ರಾ? ಯಾವ್ದು ಜಾಸ್ತಿ ಇಷ್ಟ ಆಯಿತು? ಡ್ಯಾನ್ಸಲ್ಲೇ ಎಂಜಾಯ್ ಮಾಡಿದ್ರಾ? ಡ್ಯಾನ್ಸ್ ಮಾಡಿದ್ರಾ? ಇಷ್ಟ ಆಯ್ತಾ? ಯಾರು ಕ್ಲೋಸ್ ಫ್ರೆಂಡು? ಹಾಂ, ಓಕೆ, ಥ್ಯಾಂಕ್ ಯು. ಆ್ಯಕ್ಚುಲಿ ಇಷ್ಟ ತನಕ ಸ್ಟೂಡೆಂಟ್ಸ್ನ ಕೇಳಿದ್ವಲ್ಲ, ಇವಾಗ ಪೇರೆಂಟ್ಸ್ನ ಕೇಳೋಣ. ಸಮ್ಮರ್ ಕ್ಯಾಂಪು ಹೇಗಿತ್ತು, ನಿಮ್ಮ ಮಕ್ಳುಗಳು ಎಂಜಾಯ್ ಮಾಡಿದ್ರ ಅಂತ ಪೇರೆಂಟ್ಸ್ ಹತ್ರ ಕೇಳೋಣ.
ಓಕೆ, ಈಗ ಒಬ್ಬರೊಬ್ಬರನ್ನೇ ಕೇಳೋಣ. ನಮಸ್ತೆ ಮೇಡಮ್, ನಿಮ್ಮ ಹೆಸರು? ನನ್ನ ಹೆಸರು ಉಷಾ ಅಂತ, ನವಮಿ ಪೇರೆಂಟ್. ಓಕೆ, ಸಮ್ಮರ್ ಕ್ಯಾಂಪಿಗೆ ಸ್ಟಾರ್ಟಿಂಗಿಂದನೂ ಕಳಿಸ್ತಾ ಇದ್ದೀರಾ? ಸ್ಟಾರ್ಟಿಂಗಿಂದ ಅಂದರೆ ನಾನು ಎಲ್ಲಿ ಸೇರ್ಸೋದಂತ ನೋಡ್ತಾ ಇದ್ದೆ. ನಿಮ್ಮ ಬ್ಲಾಗಿಂದನೇ ನಾನು ಆ್ಯಕ್ಚುಲಿ ಇಲ್ಲಿಗೆ ಬಂದಿದ್ದು. ಓಕೆ, ಥ್ಯಾಂಕ್ ಯು. ಒಂದು ಜಾಯಿನ್ ಮಾಡಿದೆ. ಫಸ್ಟ್ ಸ್ಟಾರ್ಟಿಂಗು ಅಳ್ತಾ ಇದ್ದು, ಬರ್ತಾ ಇರಲಿಲ್ಲ. Okay. ಆಮೇಲೆ ಪಿಕಪ್ ಆದ್ದು. Okay. ಮತ್ತೆ ಇಲ್ಲಿ ಆರ್ಟ್ ಕ್ರಾಫ್ಟ್ಸ್ ಎಲ್ಲ ಮಾಡಿಸೋರು, ಅದೆಲ್ಲ ಇಷ್ಟಪಟ್ಟರು ಅವಳು. ಓಕೆ ಸೊ ರೆಗ್ಯುಲರ್ ಆಗಿ ಬಂದ್ಲು. ಓಕೆ, ನಿಮ್ಗೆ ಇಷ್ಟ ಆಯ್ತಾ ಸಮ್ಮರ್ ತುಂಬಾ ಕ್ಯಾಂಪು? ಇಷ್ಟ ಆಯ್ತು. ತುಂಬಾ ಥರ ಡಿಫ್ರೆಂಟ್ ಆಗಿದೆ. Okay. ಎಲ್ಲ ಥರನ ಆಕ್ಟಿವಿಟಿ ಇನ್ವಾಲ್ವ್ ಮಾಡಿದ್ದಾರೆ ಇಲ್ಲಿ. Okay. ತುಂಬ ಖುಷಿ ಆಯ್ತಾ ನಿಮಗೆ? ಸ್ಯಾಟಿಸ್ಫೈ? ತುಂಬ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. Thank you. ಎಸ್. ಓಕೆ, ನೆಕ್ಸ್ಟ್. ಸೈಲೆಂಟ್ ಆಗಿರಬೇಕು ಮೇಡಮ್. ನಿಮ್ಮ ಹೆಸರು? ನನ್ನ ಹೆಸರು ಪ್ರೀತಿ ಅಂತ. ಹಾಂ. ನನಗಿಬ್ರು ಮಕ್ಕಳು ಇಲ್ಲಿ ಸಮ್ಮರ್ ಕ್ಯಾಂಪಿಗೆ ಜಾಯಿನ್ ಮಾಡಿದ್ದೀನಿ. Okay. ಶಾಂತಿ ಗ್ರಾಮದಿಂದ ಬರೋದು. Okay. ನಮಗೆ ಓಡಾಡೋದಕ್ಕೆ ರಿಸ್ಕ್ ಆಯಿತು ಸ್ವಲ್ಪ ಅನ್ನೋದು ಬಿಟ್ಟರೆ ಮಕ್ಕಳು ತುಂಬ ಎಂಜಾಯ್ ಮಾಡಿದ್ದಾರೆ ಇಲ್ಲಿ. ಓಕೆ. ಒಂದು ಏನು ಇಷ್ಟ ಆಯಿತು ಅಂದರೆ ನನಗೆ ಇಲ್ಲಿ ಎಲ್ಲ ಆ್ಯಕ್ಟಿವಿಟಿನೂ ಇಷ್ಟ ಆಯಿತು. ಅದರಲ್ಲಿ ಫೋಟೋಶೂಟ್ ಕಾನ್ಸೆಪ್ಟ್ ತುಂಬಾ ಇಷ್ಟ ಆಯಿತು. ಮಕ್ಕಳು Okay. ಇವಾಗ ಲೈಫ್ ಟೈಮ್ ಅದು ಗ್ಯಾಲರಿಯಲ್ಲಿ ಸೇವ್ ಹೌದು. ಆಗಿರುತ್ತೆ. ಫೋಟೋಸ್ಗಳು ನೋಡಿದ್ರಾ? ತೋರಿಸಿದ್ರು ಸರ್. Okay. ಶೇರ್ ಮಾಡ್ತೀನಿ ಅಂದಿದ್ದಾರೆ. ಓಕೆ. ಮತ್ತು ಮಕ್ಕಳಿಗೆ ಆರ್ಟ್ ಆ್ಯಂಡ್ ಕ್ರಾಫ್ಟ್ ಆಗಿರ್ಬೋದು ಮತ್ತು ಬೇರೆ ಆ್ಯಕ್ಟಿವಿಟಿಗೆ ಎಲ್ಲ ಅವರೇ ಸ್ಪಾನ್ಸರ್ ಮಾಡಿ ಮಕ್ಕಳಿಗೆ ಹೇಳ್ಕೊಟ್ಟಿದ್ದಾರೆ. ಅದೊಂದು ತುಂಬ ಖುಷಿ ಆಯಿತು. ಓಕೆ. ಹಾಂ. ತುಂಬ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ಅಕಾಡೆಮಿ ಇನ್ನೂ ಎತ್ತರಕ್ಕೆ ಬೆಳೀಲಿ ಅಂತ ಕೇಳ್ಕೊತೀನಿ. ಹಾಗೆ ನೆಕ್ಸ್ಟ್ ಇಯರ್ ಇನ್ನೂ ಚೆನ್ನಾಗಿ ಸಮ್ಮರ್ ಕ್ಯಾಂಪ್ ಇನ್ನೂ ಹೊಸ ಆ್ಯಕ್ಟಿವಿಟೀಸ್ ಆ್ಯಡ್ ಆಗಲಿ, ಚೆನ್ನಾಗಿ ಬರಲಿ ಅಂತ. ಥ್ಯಾಂಕ್ ಯು ಸೊ ಮಚ್. ಮಕ್ಕಳು ಎಂಜಾಯ್ ಮಾಡ್ಕೊಂಡು ಬಂದರು. ನಾನು ಅಷ್ಟು ದೂರದಿಂದ ಬಂದರು. ನನಗೆ ಹೆಲ್ತ್ ಇಶ್ಯೂಸ್ ಆಗಿ ಒಂದಿನ ಹಾಲಿಡೇ ತೊಗೊಂಡಿದ್ದೆ. ಓಕೆ. ಮಕ್ಕಳು ಒಂದಿನೂ ಬೇಜಾರು ಪಟ್ಕೊಂಡಿಲ್ಲ, ಎಂಜಾಯ್ ಮಾಡ್ಕೊಂಡು ಬಂದಿದ್ದಾರೆ ಎಲ್ಲ ಆ್ಯಕ್ಟಿವಿಟಿನೂ. ಥ್ಯಾಂಕ್ ಯು ಸೊ ಮಚ್ ಮೇಡಮ್. ಥ್ಯಾಂಕ್ ಯು ಮೇಡಮ್. ಓಕೆ ಮೇಡಮ್, ನೆಕ್ಸ್ಟ್. ಮೇಡಮ್, ನಿಮ್ಮ ಹೆಸರು, ಸ್ಟೂಡೆಂಟ್ ನೇಮ್? ಚರಿತಾ ಅಂತ ನನ್ನ ಹೆಸರು. ನನ್ನ ಮಿಡಿತಾ ಪೇರೆಂಟ್. Okay. ಸೊ ಇದು ಸೆಕೆಂಡ್ ಸಮ್ಮರ್ ಕ್ಯಾಂಪ್ ಅವ್ರದ್ದು. Okay. ಶಿ ಈಸ್ ವೆರಿ ಹ್ಯಾಪಿ. ಅವಳು ತುಂಬ ಹ್ಯಾಪಿ ಆಗಿದ್ದಾಳೆ. ಹೊಸ ಫ್ರೆಂಡ್ಸ್ ಮಾಡ್ಕೊಂಡಿದ್ದಾರೆ ಮತ್ತು ಅವ್ರ ಎಕ್ಸ್ಪ್ಲೋಷರ್ ಸಿಕ್ಕಿದೆ. ಲೈಕ್ ಅವ್ರು ಹೊಸ್ದಾಗಿ ಏನು ಕಲಿತಿದ್ದಾರೆ, ಅವ್ರ ಇಂಟ್ರೆಸ್ಟ್ ಏನಂತ ನಮಗೆ ಗೊತ್ತಾಗುತ್ತೆ. ಸೊ ವೆರಿ ಹ್ಯಾಪಿ. ಥ್ಯಾಂಕ್ ಯು ಸೊ ಮಚ್ ಮೇಡಮ್. ಎಸ್. ಓಕೆ, ನಾವು ರೆಡಿ. ಬೇಬಿ ರೆಡಿನಾ? ಆ ಕನ್ನಡಕ ಬಿಚ್ಚಿಟ್ಟು ಬಾ ಫಸ್ಟ್. ಜಡ್ಜಸ್ ಹಾಕೊಳ್ಳಲ್ಲ ಕನ್ನಡಕ? ಇಲ್ಲ, ಬೇಡ, ಸಾಕು, ತೆಗಿ. ಅರೆ ನಾನು ಓಕೆ, ಈಗ ನಾನು ನನ್ನ ಬೇಬಿ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಮಾಡೋಕ್ಕೆ ಹೊರಟ್ವಿ. ಹೊರಡೋದೇನು ಪಕ್ಕದಲ್ಲೇ ಇರೋದಲ್ವ ಡ್ಯಾನ್ಸ್ ಕ್ಲಾಸು. ಸೊ ಇನ್ನೇನು ಸ್ಲಿಪ್ಪರ್ ಹಾಕಿಲ್ಲ ನಾವು. ಸೊ ಸ್ಲಿಪ್ಪರ್ ಹಾಕೋ ಅವಶ್ಯಕತೆನೇ ಇಲ್ಲ, ನಡಿ. ಓಕೆ, ಬಂದಾಯ್ತು ನೋಡಿ. ಎಷ್ಟು ಬೇಗ ರೀಚ್ ಆದ್ವಿ. ಯಾರಷ್ಟು ಬೇಗ ರೀಚ್ ಆಗ್ತಾರ? ತುಂಬ ಬೇಗನೆ ಬಂದ್ವಿ. ನನ್ನ ಹೆಂಡತಿ ಯಾವಾಗಲೂ ಲೇಟಾಗಿ ಮಾಡೋದು. ಓಕೆ, ಎಲ್ಲರೂ ಕಾಯ್ತಾ ಇದ್ದಾರೆ. ಪೇರೆಂಟ್ಸು ಮಕ್ಕಳು ಎಲ್ಲರೂ ಇಲ್ಲೇ ಇದ್ದಾರೆ. ಓಕೆ, ಎಲ್ಲರೂ ರೆಡಿ ಇದ್ದಾರೆ. ನಮಗೆ ಗೆಸ್ಟ್ಗಳಿಗೆ ಬೊಕ್ಕೆ ಕೊಟ್ಟು ವೆಲ್ಕಮ್ ಮಾಡೋದೇನಿಲ್ವಾ? ಎಲ್ರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ಮಕ್ಕಳಿಗಿಂತ ಪೇರೆಂಟ್ಸ್ಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀವಿ. ನನ್ನ ಬಾಮೈದನ ಪರವಾಗಿ ನಾನು ಮಾತಾಡ್ತಾ ಇದ್ದೀನಿ. ನೀವುಗಳು ನಿಮ್ಮ ಮಕ್ಕಳಿಗೆ ಮಾಡೋ ಸಪೋರ್ಟು, ನೀವು ತೋರಿಸೋ ಪ್ರೀತಿ ತುಂಬಾ ದೊಡ್ಡದು. ಯಾಕೆಂದರೆ ಎಷ್ಟೋ ಜನ ಪೇರೆಂಟ್ಸ್ಗಳು ನಾನು ಸೀರಿಯಸ್ ಆಗಿ ರಿಯಲ್ ಆಗಿ ನೋಡಿದ್ದೀನಿ. ಈ ಥರದಕ್ಕೆಲ್ಲ ಎಂಕರೇಜ್ಮೆಂಟ್ ಮಾಡಲ್ಲ. ಸಾಕು ಸ್ಕೂಲಿಗೆ ಹೋಗು ಬಾ ಅಂತ ಹೇಳ್ತಾರೆ. ಅದರಲ್ಲೂ ನೀವುಗಳು ತುಂಬಾ ಸಪೋರ್ಟಿವ್ ಆಗಿ, ಇಲ್ಲ ನನ್ನ ಮಕ್ಕಳುಗಳು ಸಮ್ಮರ್ ಕ್ಯಾಂಪಲ್ಲಿ ಮತ್ತು ಇನ್ನೊಂದು ಸ್ವಲ್ಪ ಏನಾದ್ರು ಒಂದು ಎಂಟರ್ಟೈನ್ಮೆಂಟ್ ಸಿಗಲಿ ಅನ್ನೋಕ್ಕೋಸ್ಕರ ನೀವೆಲ್ಲ ಕಳಿಸ್ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್. ಇದೇ ಥರ ಸಪೋರ್ಟ್ ಮಾಡಿ. ಹಾಗೆ ನಾನು ಪರ್ಸನಲಿ ಒಪಿನಿಯನ್ ನಂದು ಏನು ಅಂತಂದರೆ, ನಾನು ಇಷ್ಟು ಜನ ಮಕ್ಕಳನ್ನ ನೋಡಿದ್ದೀನಿ. ತುಂಬ ಜನ ಮಕ್ಕಳಿಗೆ ಡ್ಯಾನ್ಸಲ್ಲಿ ಒಳ್ಳೆ ಟ್ಯಾಲೆಂಟ್ ಇದೆ. ಯಾಕೆಂದರೆ ಈಗ ರೀಸೆಂಟಾಗಿ ಒಂದು ಜಿ ಕನ್ನಡದ ಒಂದು ಪ್ರೋಗ್ರಾಮಿಗೂ ಇವರು ಅಟೆಂಡ್ ಮಾಡಿಸಿದ್ರು. ಅದರಲ್ಲೂ ಇರೋದು ಎಷ್ಟೋ ಮಕ್ಕಳುಗಳು ಇಲ್ಲಿದ್ದರು. ಸೊ ಒಳ್ಳೊಳ್ಳೆ ಡ್ಯಾನ್ಸ್ ಮಾಡ್ತಾರೆ. ಆದರೆ ನೀವು ಪ್ರಯತ್ನ ಪಡಿ, ನಿಮ್ಮ ಮಕ್ಕಳುಗಳಿಗೆ ಡ್ಯಾನ್ಸ್ ಕ್ಲಾಸಿಗೆ ಸೇರಿಸಿ ಒಂದು ರೀಸನಬಲ್ ಪ್ರೈಸಲ್ಲಿ ಅವ್ರು ಮಾಡಿಕೊಡ್ತಾರೆ. ಮೇಯ್ನಾಗಿ ಈ ಥರ ಪ್ರೋಗ್ರಾಮ್ಸ್ಗಳು ನಡೀತಾನೆ ಇರುತ್ತೆ. ಕಲಾಭವನದಲ್ಲಿ ಆಗಿರೋಂಥ ಬೇರೆ ಊರಲ್ಲಿ ಕಾಂಪಿಟೇಷನ್ಸ್ಗಳಿಗೆ ಅಟೆಂಡ್ ಮಾಡಿಸ್ತಾರೆ. ಸೊ ಡ್ಯಾನ್ಸ್ ಕ್ಲಾಸಿಗೆ ಸೇರಿಸಿ ಒಳ್ಳೆ ಟ್ಯಾಲೆಂಟ್ ಇರೋರು ತುಂಬ ಜನ ಇದ್ದಾರೆ ಇಲ್ಲಿ ಮಕ್ಕಳು. ಸೇರಿಸಿ ಅಷ್ಟೇ. ನಾನು ಥ್ಯಾಂಕ್ ಯು. ನನ್ನ ಈ ಎರಡು ಮಾತನ್ನ ನಾನು ಇಲ್ಲಿ ಮುಗಿಸ್ತಾ ಇದ್ದೀನಿ. ಇವರು ಏನು ಹೇಳಲ್ಲ ನೋಡಿ, ಶಾಕ್ ಆದ್ರು. ಇವ್ರ ಕಡೆಯಿಂದನೂ ಥ್ಯಾಂಕ್ ಯು. ಈಗ ಫಸ್ಟು ಸ್ಟೂಡೆಂಟ್ಸ್, ಯಾರ್ಯಾರು ಸ್ಟೂಡೆಂಟ್ಸ್ಗಳಿದ್ದಾರೆ ಅವರ ಸರ್ಟಿಫಿಕೇಟ್ ಫಸ್ಟ್ ಕೊಟ್ಬಿಡ್ತೀರಾ? ಓಕೆ, ಯಾರ್ಯಾರು ಅಟೆಂಡ್ ಮಾಡಿದರೆ ಅವ್ರ ಎಲ್ಲರಿಗೂ ಸ್ಟೂಡೆಂಟ್ಸ್ಗಳಿಗೆ ಸರ್ಟಿಫಿಕೇಟ್, ಇನ್ನೂ ಎಷ್ಟೋ ಜನ ಸ್ಟೂಡೆಂಟ್ಸ್ಗಳು ಬಂದಿಲ್ಲ ಅವ್ರಗಳಿಗೂ ಅವರು ತಲುಪಿಸ್ತಾರೆ. ಓಕೆ, ಈಗ ಒಂದೊಂದೇ ಹೆಸರುಗಳು ಹೇಳ್ತಾರೆ, ನಿಮಗೆ ಸ್ಟೂಡೆಂಟ್ಸ್ಗಳು ಬರಬೇಕು. ಸಾನ್ವಿ, ಕ್ಲಾಪ್ಸ್, ಎಲ್ಲ ಕ್ಲಾಪ್ಸ್ ಮಾಡಬೇಕು, ಎಲ್ಲ ಎಂಕರೇಜ್ ಮಾಡಬೇಕು. ಥ್ಯಾಂಕ್ ಯು.
ರಿಷಿತಾ. ಕಟ್ ಮಾಡಿ ಕ್ಲಾಪ್ ತಟ್ತಾ ಇರ್ಬೇಕು. Yes. Next. Thank you. Kiran. Thank you. Thank you. Ravish. ಬಂದಿಲ್ಲ. ಸಪ್ರೇಟ್ ಇಟ್ಕೊಳ್ಳಿ ಬಂದಿದ್ದಾರೆ. Clear ಇದೆ? Thank you. ಮೂರ್ವಿ. ಬಿಡು ಕ್ಲಿಯರ್ ಮಾಡಿ ಆಮೇಲೆ ಹೇಳ್ತೀನಿ. ಅಯ್ಯನ್ ಮನೆ ಅಯಾನ್. ಅಯ್ಯೋ, ಬಾರೋ. ಬೇಜಾರಿಲ್ಲ, ಸಮರ್ಪಣೆ ಮುಗೀತು ಅಂತ. ಅಯ್ಯೋ, ಬಿಟ್ಕೊಂಡು ನಿಂತ್ಕೊಂಡ್ಬಿಟ್ಯಾ. ಇಟ್ಕೊಳಕ್ಕೆ. Thank you. Yes. ಶೋಧನ್. ಕ್ಲಾಪ್ ಮಾಡಿ Clap. ಕ್ಲಾಪ್ ರಿಷಿತಾ ಬಿಡಿ ಕ್ಲಾಪ್ಸು. ಹಾಸಿನಿ. ಲ್ಯಾಪ್ ಹೊಡಿರೋ ಏನು ಮಾಡ್ತಿದ್ದೀರೋ ಕುತ್ಕೊಂಡು. ಹಾಸಿನಿ ಸಿಡಾನ್. ವಚನ್. ಬಾರೋ. ಇಲ್ಲ ಆಕ್ಟಿವ್ ಇರೋದು ಮಾತ್ರ. ಇಲ್ಲಿ ಫೋಟೋ ನೋಡಲಿ ಅಲ್ಲಿ ನೋಡಿ. ಥ್ಯಾಂಕ್ ಯು. ಭಾರ್ಗವ್ ಕ್ಲಾಪ್ ಕ್ಲಾಪ್ ಹೊಡಿಬೇಕು. ಕ್ಲಾಪ್ ಕ್ಲಾಪ್ ಕ್ಲಾಪ್. ಹಾಸಿನಿ ಮಾತಾಡೋಕೆ ಕೂರಿಸಿ ಕ್ಲಾಪ್ ಹೊಡೀರಿ ಅಂತ ಹೇಳಿದ್ದು. ಏನು ಮಾಡ್ತಿದ್ದೀರಾ ನೀವು? ನೆಕ್ಸ್ಟ್.
ಇನ್ಕ್ರೀಸ್ ಆಯ್ತಾ? ಗಾನೋ ಬಂದಿದೆ. ಹಾಂ ಗಾನವ್ ಸಿಡಾನ್ ದಿಪ್ಪಿ. ಓಕೆ, ಈಗ ಪ್ರೈಸ್ ಅನೌನ್ಸ್ಮೆಂಟ್ಗಿಂತ ಮುಂಚೆ ಮಾತು ಅವ್ರದ್ದು. ಓಕೆ, ಈಗ ಇನ್ನೇನು ಸದ್ಯದಲ್ಲೇ ಇವಾಗಲೇ ಪ್ರೈಸ್ ಅನೌನ್ಸ್ಮೆಂಟ್ ಮಾಡ್ತೀವಿ. ಇಲ್ಲ ಇಲ್ಲ, ಇವರೇನೋ ಮಾತಾಡ್ತಾರಂತೆ, ಮಾತಾಡಿ. ಆಕ್ಚುಲಿ ಪ್ರೈಸಸ್ ನಾವು ಇಟ್ಟಿರೋದು 3 ಮೆಂಬರ್ಸಿಗೆ ಅಷ್ಟೇ. ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ. ನಾವು ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿರೋದು ಮನೆಯಿಂದ ಯಾರು ಚೆನ್ನಾಗಿ ಮಾಡ್ಕೊಂಡು ಬಂದಿರ್ತಾರೆ ಮತ್ತು ಡೆಕೋರೇಷನ್ನು, ಕ್ರಿಯೇಟಿವಿಟಿಗೆ ನಾವು ಪ್ರೈಸ್ ಕೊಡ್ತಾ ಇದ್ದೀವಿ. ಕಷ್ಟಪಟ್ಟು ಮನೆಯಿಂದ ಮಾಡಿರ್ತಾರಲ್ಲ, ಅವರಾಗಿ ಓನಾಗಿ ಮಾಡ್ಕೊಂಡಿರ್ತಾರಲ್ಲ ಅವರು, ಆಯ್ತಾ? ಯಾರು ಬೇಜಾರು ಮಾಡ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ, ಎಲ್ಲರೂ ಅದನ್ನ ಪೇರೆಂಟ್ಸಿಗೆ ಹೇಳಿ, ಮಕ್ಳಿಗೆ ಗೊತ್ತಾಗಲ್ಲ. ಓಕೆನಾ? ಯಾರು ಬೇಜಾರು ಮಾಡ್ಕೊಳ್ಳಿ. ಸರ್ ನೀವು ಹೇಳಿ. ಆಕ್ಚುಲಿ ಏನು ಅಂತಂದ್ರೆ ಪಾಯಿಂಟ್ಸ್ ಗಳಂತ ಕೊಟ್ಟಿರ್ತೀವಿ. 0.5 ಮಾರ್ಕ್ಸ್ ಅಲ್ಲೂ ಎಷ್ಟೋ ಡಿಫ್ರೆನ್ಸಸ್ ಆಗಿದೆ. ಮತ್ತೆ ಕುಕಿಂಗ್ ವಿತೌಟ್ ಫೈರ್ ಅಲ್ಲಿ ಆಕ್ಚುಲಿ ಕರೆಕ್ಟ್ ಆಗಿ ಪಾಯಿಂಟ್ಸ್ ಮಾಡಿದಾಗ ಇಬ್ಬರಿಗೆ 3rd ಪ್ಲೇಸ್ ಬಂದಿದೆ. ಸೊ ಹಾಗಾಗಿ ಇಬ್ಬರಿಗೂ ಕೊಡ್ತಾ ಇದೀವಿ. ಫಸ್ಟ್ ಸೆಕೆಂಡ್ ಥರ್ಡ್ ಮತ್ತೆ ನಿನ್ನೆ ಫ್ಯಾನ್ಸಿ ಡ್ರೆಸ್ ಆಗಿರೋದ್ರಲ್ಲೂ ಅಷ್ಟೇ ಫಸ್ಟ್ ಸೆಕೆಂಡ್ ಥರ್ಡ್ ಅಂತ ಸೊ ಕೊಡ್ತಾ ಇದೀವಿ. ಈಗ ಪ್ರೈಸಸ್ ಅನೌನ್ಸ್ಮೆಂಟ್ ಮಾಡ್ತಾರೆ. ಓಕೆ, ಫಸ್ಟ್ ಕುಕಿಂಗ್ ವಿತೌಟ್ ಫೈರ್ 3rd ಪ್ರೈಸ್ ಇಂದ ಅನೌನ್ಸ್ ಮಾಡಿ. ಓಕೆ, 3rd ಪ್ಲೇಸ್ ಇಂದ ಅನೌನ್ಸ್ ಮಾಡೋಣ. ಸೊ ಫಸ್ಟ್ 3rd ಪ್ಲೇಸ್ ಗೋಸ್ ಟು ಯಾರು? ಅವ್ರಿಗೆ ಗೊತ್ತಿಲ್ಲ, ನೀವೇ ಅನೌನ್ಸ್ ಮಾಡಿ. ಎಷ್ಟು ನೀವೇ ಹೇಳ್ಬೇಕು. ಫಸ್ಟ್ 3rd ಭಾರ್ಗವ್ ಸರ್. ಓಕೆ, ಫಸ್ಟ್ 3rd ಪ್ಲೇಸ್ ಗೋಸ್ ಟು ಕುಕಿಂಗ್ ವಿತೌಟ್ ಫೈರ್ ಗೋಸ್ ಟು ಭಾರ್ಗವ್ ಎಸ್. ಬನ್ನಿ ಈ ಕಡೆ. ಕ್ಲಾಪ್ಸ್ ಕೊಡಬೇಕು. ಒಂದು ನಿಮಿಷ ಮೆಡಲ್ಸು ಕೊಡಿ, ಎಕ್ಸ್ಟ್ರಾ ಇದೆ. ಓಕೆ, ಕುಕಿಂಗ್ ವಿತೌಟ್ ಫೈರ್ಗೆ ಸೊ ಭಾರ್ಗವ್ ಎಸ್ಸಿಗೆ 3rd ಪ್ಲೇಸ್ ಬಂದಿದೆ. ಆಕ್ಚುಲಿ ಇಬ್ಬರಿಗೆ 3rd ಪ್ಲೇಸ್ ಬಂದಿರೋದು. ಇದು ಫಸ್ಟ್ 3rd ಪ್ಲೇಸ್. ಓಕೆ, ಇನ್ನೊಂದು 3rd ಪ್ಲೇಸ್ ಬಂದಿದೆ. ಓಕೆ, ಶೋಧನ್. ಆಕ್ಚುಲಿ ಇಬ್ಬರಿಗೂ ಸೇಮ್ ಮಾರ್ಕ್ಸ್ ಬಂದಿದೆ. ಸೊ ಹಾಗಾಗಿ ಇವರಿಗೆ 3rd ಪ್ಲೇಸ್. ಅದೇನು ಬೇಡ ಬಿಡಿ. ವಿಡಿಯೋ ಅದೇ ಅಲ್ಲಿ ಬನ್ನಿ. ಓಕೆ, ಕುಕಿಂಗ್ ವಿತೌಟ್ ಫೈರ್ ಸೆಕೆಂಡ್ ಪ್ಲೇಸ್ ಗೋಸ್ ಟು ಭವಿಷ್ ಎಸ್ ಗೌಡ. ಆಕ್ಚುಲಿ ತುಂಬಾನೇ ಯೂನಿಕ್ ಆಗೆಲ್ಲ ಮಾಡಿದ್ರು, ಪ್ರತಿಯೊಂದು ಐಟಮ್ಸ್ಗಳಾಗಿರ್ಬೋದು. ಸೊ ಐ ಥಿಂಕ್ ಅದರದ್ದು ಇನ್ನೂ ಒಂದು ಯಾರ್ಯಾರು ಏನೇನು ಐಟಮ್ಸ್ಗಳು ಮಾಡಿದ್ರು ಅಂತ ಒಬ್ಬರೊಬ್ರಿಗೆ ಗೊತ್ತಿರಲ್ಲ. ಸೊ ನನ್ನ ಸಾಮ್ರಾಟ್ ಶೆಟ್ಟಿ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ನೋಡಿ ಯಾರ್ಯಾರು ಏನೆಲ್ಲ ಮಾಡಿದ್ರು ಅಂತ ಗೊತ್ತಾಗುತ್ತೆ. ಓಕೆ, ಫಸ್ಟ್ ಪ್ಲೇಸ್ ಕುಕಿಂಗ್ ವಿತೌಟ್ ಫೈರ್, ಫಸ್ಟ್ ಪ್ಲೇಸ್ ಗೋಸ್ ಟು ನವಮಿ. ನವಮಿ ಕಿರಣ್. ಎಂಕರೇಜ್ ಮಾಡಿ, ಕ್ಲಾಪ್ಸ್. ಓಕೆ, ಈಗ ನೆಕ್ಸ್ಟ್. ಓಕೆ, ಫ್ಯಾನ್ಸಿ ಡ್ರೆಸ್. ಓಕೆ, ಬನ್ನಿ ತಗೊಬಂದು ಕಟ್ ಮಾಡಿರ್ತೀವಿ. ಓಕೆ, ಫ್ಯಾನ್ಸಿ ಡ್ರೆಸ್ ಇದು. ಫ್ಯಾನ್ಸಿ ಡ್ರೆಸ್ 3rd ಪ್ಲೇಸ್. 3rd ಪ್ಲೇಸ್ ಗೋಸ್ ಟು ದೀಕ್ಷಾ.
ಫ್ಯಾನ್ಸಿ ಡ್ರೆಸ್ ಸೆಕೆಂಡ್ ಪ್ಲೇಸ್ ಗೋಸ್ ಟು ಭವಿಷ್ಯ ಎಸ್ ಗೌಡ. ಓಕೆ, ಫಸ್ಟ್ ಪ್ಲೇಸ್ ಗೋಸ್ ಟು ನವಮಿ. ನವಮಿ ಅಲ್ಲ, ಹಾ. ನವಮಿ ಕಿರಣ್. ಅವ್ನು ಏನ್ ಮಾಡೋದು ನೆನ್ನೆ ಯಾರು ಪೇರೆಂಟ್ಸ್ ಬಂದಿರ್ತಿಲ್ಲ, ಇವತ್ತು ಫೋಟೋಸ್ ಹಾಕ್ತೀವಿ ಗ್ರೂಪಲ್ಲಿ. ಗ್ರೂಪಲ್ಲಿ ಫೋಟೋಸ್ ಹಾಕ್ತೀವಿ. ಆಕ್ಚುಲಿ ನಾವು ಅನೌನ್ಸ್ ಮಾಡೋದ್ರೆ ಪ್ರತಿಯೊಂದು ಇವೆಂಟ್ ಪರ್ಟಿಕ್ಯುಲರ್ ಆಗಿ ಯೂನಿಕ್ ಆಗಿ ಮಾಡಿ ಅದಕ್ಕೆ ಪ್ಲೇಸ್ ಇರೋದು ಯೂನಿಕ್ ಆಗಿ ಏನೋ ಟ್ರೈ ಮಾಡಿ ಅಂತ ಯಾರು ಟ್ರೈ ಮಾಡಿಲ್ಲ. ಸೊ ಹಾಗಾಗಿ ಮಿಸ್ ಆಗಿದೆ. ನೀವು ಟ್ರೈ ಮಾಡ್ತೀವಿ ಅಂತ ಹೇಳಿದ್ರಿ, ಬಟ್ ಲಾಸ್ಟಿಗೆ ಏನೋ ಮಾಡಿದ್ರೆ ಹಂಗೆ ಕಳಿಸ್ಬಿಟ್ರಿ. ಓಕೆ, ಇನ್ನೊಂದು ಪ್ರೈಸ್ ಇದೆ. ಡ್ಯಾನ್ಸ್ ಸ್ಟುಡಿಯೋ ಕಡೆಯಿಂದ ಬೆಸ್ಟ್ ಸ್ಟೂಡೆಂಟ್, ಸಮ್ಮರ್ ಕ್ಯಾಂಪ್ ಸ್ಟೂಡೆಂಟ್. ಬೆಸ್ಟ್ ಸಮ್ಮರ್ ಕ್ಯಾಂಪ್ ಸ್ಟೂಡೆಂಟ್ ಅಂತಲೂ ಒಂದು ಪರ್ಟಿಕ್ಯುಲರ್ ಆಗಿ ಕೊಡ್ತಾ ಇದ್ದಾರೆ. ಕಂಪ್ಲೀಟ್ ಸ್ಟಾರ್ಟಿಂಗ್ ಎಂಡ್ವರೆಗೂ ನೋಡ್ಕೊಂಡು ಅವರು ಯಾವ ತರ ಇದ್ರು ಸಮ್ಮರ್ ಕ್ಯಾಂಪಿಗೆ, ಅಟೆಂಡೆನ್ಸ್ ಆಗಿರ್ಬೋದು ಮತ್ತೆ ಆಕ್ಟಿವಿಟೀಸ್ ಗಳಲ್ಲಿ ಇನ್ವಾಲ್ವ್ ಆಗಿರೋದು ಪ್ರತಿಯೊಂದೆಲ್ಲ ನೋಡಿ ಒಂದು ಡಿಸೈಡ್ ಮಾಡಿ ಒಂದು ನೇಮು ನಂಗೆ ಗೊತ್ತಿಲ್ಲ, ಅವರೇ ಹೇಳ್ತಾರೆ. ಏನ್ ಹೆಸರು? ನಿಹಾಲ್. ಹೇಳಿ ಏನು ಕೊಟ್ರಿ ಅಂತ. ನಿಹಾಲಿಗೆ ಏನಿಗೆ ಕೊಟ್ವಿ ಅಂದ್ರೆ ಒಂದು ದಿನ ರಜಾ ಹಾಕಿಲ್ಲ, ಬಟ್ ಒಂದಿನ ರಜಾ ಹಾಕಿದ್ರು. ಅದು ಅವ್ರ ಪಾರ್ಟ್ ಅಲ್ಲ, ಮನೆ ಕಡೆಯಿಂದ ಇನ್ಫಾರ್ಮ್ ಮಾಡ್ಕೊಂಡ ಆಗದಲ್ಲೇ ರಜಾ ಹಾಕಿದ್ರು. ಅದು ಬಿಟ್ಟು ಪ್ರತಿಯೊಂದು ಆಕ್ಟಿವಿಟಿ ಆಗಿರ್ಬೋದು, ಡೈಲಿ ಎಲ್ಲಾದ್ರೂ ಪಾರ್ಟಿಸಿಪೇಟ್ ಮಾಡಿರೋದಾಗಿರ್ಬೋದು, ಮತ್ತೆ ಬೆಳಗ್ಗೆಯಿಂದ ಮಧ್ಯಾಹ್ನ ಗಂಟೆ ಸಮ್ಮರ್ ಕ್ಯಾಂಪ್ ಮುಗಿಸಿ ಹೋಗಿ ಮತ್ತೆ ಈವ್ನಿಂಗ್ ಕ್ಲಾಸಿಗೆ ಬರೋನು, ಅವನು 2 hours ರೆಸ್ಟ್ ಮಾಡೋನು, ಮತ್ತೆ ಇವ್ರಿಗೆ 2 hours ಕ್ಲಾಸಿಗೆ ಮಿಸ್ ಮಾಡದೆ ಬರೋನು. ಪ್ರತಿಯೊಂದರಲ್ಲಿ ಆಕ್ಟಿವ್ ಆಗಿದ್ದಾರೆ, ಪೇರೆಂಟ್ಸ್ ಪ್ರತಿಯೊಂದು ಸಪೋರ್ಟಿವ್ ಆಗಿದ್ದಾರೆ. ಹಾಗಾಗಿ ನಿಹಾಲ್ಗೆ ಬೆಸ್ಟ್ ಓಕೆ, ಹಾಗೆ ಎಲ್ಲ ಪೇರೆಂಟ್ಸ್ಗೂ ಇಷ್ಟೋ ತನಕ ನಮ್ಮನ್ನ ಸಹಿಸ್ಕೊಂಡು ಇಲ್ಲೇ ಕೂತಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಓಕೆ, ಈಗ ಸಮ್ಮರ್ ಕ್ಯಾಂಪ್ ಆ್ಯಕ್ಚುಲಿ ಮುಗಿಯಿತು. ಇನ್ನ ನೆಕ್ಸ್ಟ್ ಇಯರ್ ಸಮ್ಮರ್ ಕ್ಯಾಂಪ್ ಮತ್ತೆ ಅನೌನ್ಸ್ ಮಾಡ್ತೀವಿ ನೆಕ್ಸ್ಟ್ ಇಯರ್ಗೆ, ಅವಾಗ ಮತ್ತೆ ಸಪೋರ್ಟ್ ಮಾಡಿ. ಸ್ವಲ್ಪ ಜನ ಪೇರೆಂಟ್ಸ್ ಮಾತಾಡಿಲ್ಲ, ಅವ್ರಿಗೂ ಮಾತಾಡ್ತಾರೆ. ಓಕೆ, ಅದು ಕೇಳೋಣ, ವಿಡಿಯೋದಲ್ಲ ಕೇಳೋಣ. ಓಕೆ, ಥ್ಯಾಂಕ್ ಯು ಸೊ ಮಚ್. ಇದೇ ತರ ನಿಮ್ಮ ಮಕ್ಕಳಿಗೆ ಸಪೋರ್ಟ್ ಮಾಡಿ, ಹಾಗೆ ಮೇಯ್ನ್ ಆಗಿ ನಿಮ್ಮ ಮಕ್ಕಳುಗಳನ್ನ ಡ್ಯಾನ್ಸ್ ಕ್ಲಾಸ್ಗೆ ಸೇರಿಸಿ. ಈವ್ನಿಂಗ್ ಟೈಮಿಂಗ್ಸ್ ಬ್ಯಾಚಸ್ ನಡೀತಾ ಇದೆ, ಈಗಲೂ ನಡೀತಾ ಇದೆ. ಇನ್ನೊಂದು ಸ್ಕೂಲಿಗೆ ಸೇರಿಸ್ಮೇಲೆ ಡ್ಯಾನ್ಸ್ ಕ್ಲಾಸ್ಗೂ ಸೇರಿಸ್ಬೋದು. ಡ್ಯಾನ್ಸ್ ಕ್ಲಾಸ್ಗೂ ಕಳಿಸಿ. ತುಂಬ ಜನ ಮಕ್ಕಳುಗಳು ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾರೆ. ವೇಸ್ಟ್ ಆಗಬಾರ್ದು ಅಷ್ಟೇ ನಾನು ಹೇಳೋದು. ಜಾಯಿನ್ ಮಾಡಿಸಿ. ಥ್ಯಾಂಕ್ ಯು ಸೋ ಮಚ್. ಆ್ಯಕ್ಚುಲಿ 2 ಕಾಂಪಿಟೇಷನ್ ನಡೆಸಿದ್ರು. ಒಂದು ಕುಕ್ಕಿಂಗ್ ವಿತೌಟ್ ಫೈರ್ ಮತ್ತು ಇನ್ನೊಂದು ಫ್ಯಾನ್ಸಿ ಡ್ರೆಸ್ಸು. ಎರಡರಲ್ಲೂ ಫಸ್ಟ್ ಪ್ಲೇಸ್ ಒಬ್ಬರೇ ತಗೊಂಡಿರೋದು, ನವಮಿ ಅಂತ. ಸೊ ನೋಡೋಣ ಅವರಿಗೆ ಎಷ್ಟು ಖುಷಿಯಾಗಿರುತ್ತೆ. ಆ್ಯಕ್ಚುಲಿ ಮೇಯ್ನ್ ಬಂದು ಕುಕ್ಕಿಂಗ್ ವಿತೌಟ್ ಫೈರ್ ಬಂದು ತುಂಬ ಡಿಫ್ರೆಂಟಾಗಿ ಬೇಸಿನ್ ಲಡ್ಡು ಏನೇನೋ ಮಾಡಿದರು. ಅದಾದಮೇಲೆ ಫ್ಯಾನ್ಸಿ ಡ್ರೆಸ್ಸು ಕಂಪ್ಲೀಟ್ ಪೇಪರಲ್ಲೇ ಮಾಡಿದರು. ನಾನು ಆಲ್ರೆಡಿ ಆ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿದ್ದೀನಿ ನೋಡಿ. ಸೊ ಈಗ ಅವರು ಪೇರೆಂಟ್ಸ್ ಹತ್ರ ಕೇಳೋಣ ಎಷ್ಟು ಖುಷಿ ಆಗ್ತಿದೆ ಅಂತ ಕೇಳೋಣ ಅವ್ರಿಗೆ. ಆ್ಯಕ್ಚುಲಿ ಇಲ್ಲಿ ನೋಡಿ ಟ್ರೋಫಿ ಇಟ್ಕೊಳ್ಳೋಕ್ಕೆ ಕಷ್ಟ ಆಗ್ತಿದೆ ಇವಳಿಗೆ. 2 ಮೇಡಮ್ ಹೇಗೆ ಅನ್ನಿಸ್ತದೆ, ಎಷ್ಟು ಖುಷಿ ಇದೆ? 2ರಲ್ಲೂ ಫಸ್ಟ್ ಪ್ಲೇಸ್ ತಗೊಂಡಿದ್ದೀರಾ. ಸರ್ ಅನ್ಎಕ್ಸ್ಪೆಕ್ಟೆಡ್, ತುಂಬ ಖುಷಿ ಆಯಿತು. ಬಟ್ ನಂದು ಎಷ್ಟು ಎಫರ್ಟ್ ಇದೆ ಅಷ್ಟು ಹಾಕಿದ್ದೀನಿ. ಬಟ್ ಇವಳಿಗೆ ಎಲ್ಲ ಫೀಲ್ಡಲ್ಲೂ ಎಕ್ಸ್ಪೋಸ್ ಕೊಡೋಣ ಅಂತ. ಬಟ್ ಮುಂದೆ ಯಾವುದೋ ಇವಳು ಸೆಲೆಕ್ಟ್ ಮಾಡ್ಕೊತಾಳೆ ಅದಲ್ಲಿ ಕಂಟಿನ್ಯೂ ಮಾಡಿಸ್ತೀನಿ. ಬಟ್ ನಂಗೆ ತುಂಬ ಖುಷಿ ಆಗ್ತಿದೆ. ನಾನು ಪಟ್ಟಿರೋ ಪ್ರಯತ್ನಕ್ಕೆ ಇಲ್ಲಿ ಎಕ್ಸ್ಪೆಕ್ಟೇಷನ್ ಇತ್ತಾ? ಇಲ್ಲ ಎಕ್ಸ್ಪೆಕ್ಟೇಷನ್ ಇಲ್ಲ. ಬಟ್ ನನಗೆ ಪ್ರೈಸ್ ಬರಲೇಬೇಕು ಅಂತ ನಾನು ಮಾಡಲ್ಲ. ಜಸ್ಟ್ ಇವಳು ಆ ಕಾಂಪಿಟೇಷನಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಅನ್ನೋದೊಂದೇ ನನ್ನ ತಲೆಯಲ್ಲಿರೋದು. ಎಲ್ಲದರಲ್ಲೂ ಈಗಂತಲ್ಲ ಮುಂದೆನೂ ಅಷ್ಟೇ. ಬಟ್ ನಾನು ಪ್ರೈಸ್ ಎಕ್ಸ್ಪೆಕ್ಟ್ ಮಾಡಲ್ಲ. ಬಟ್ ನನ್ನ ಎಫರ್ಟ್ ಅಷ್ಟು ಇವಳಿಗೆ ಸಪೋರ್ಟ್ ಮಾಡ್ತೀನಿ. ಇವಳನ್ನ ಎಲ್ಲದಕ್ಕೂ ನಾನು ಮುಂದೆ ತರಿಸ್ಬೇಕು ಅಂತಲೇ ಆಸೆ. ಥ್ಯಾಂಕ್ ಯು ಮೇಡಮ್. ಆ್ಯಕ್ಚುಲಿ ಈ ಥರ ಇರಬೇಕು ಪೇರೆಂಟ್ಸ್ಗಳು, ಮಕ್ಳುಗಳಿಗೆ ಸಪೋರ್ಟ್ ಮಾಡಬೇಕು. ಪುಟ್ಟ ಹೇಗೆ ಅನ್ನಿಸ್ತಿದೆ? 2ರಲ್ಲಿ ಪ್ರೈಸ್ ಗೆದ್ದಿದೆಯಲ್ಲ, ಖುಷಿ ಇದೆಯಾ? ಎಲ್ಲಿಡ್ತೀಯ ಪ್ರೈಸ್ನ? ಮನೇಲಿ ಇಡ್ತೀಯಾ? ಸರಿ, ಥ್ಯಾಂಕ್ ಯು ಸೊ ಮಚ್ ಮೇಡಮ್. ಇದೇ ಥರ ಸಪೋರ್ಟ್ ಮಾಡಿ. ಆ್ಯಕ್ಚುಲಿ ಡ್ಯಾನ್ಸಲ್ಲೂ ಅವಳು ಸ್ವಲ್ಪ ಆ್ಯಕ್ಟಿವ್ ಇದ್ದಾಳೆ. ಡ್ಯಾನ್ಸ್ ಕ್ಲಾಸಿಗೆ ಜಾಯಿನ್ ಮಾಡಿಸಿ. ಥ್ಯಾಂಕ್ ಯು ಸೊ ಮಚ್ ಮೇಡಮ್. ಹೀಗಿತ್ತು ಇವತ್ತಿನ ಕೊನೆಗೂ ನಿಮ್ಮ ತಮ್ಮ ಸಮ್ಮರ್ ಕ್ಯಾಂಪ್ ಮುಗಿಸ್ಬಿಟ್ಟ. ಹೌದು, ಕಾಂಪಿಟೇಷನ್ನು 2 ಕಾಂಪಿಟೇಷನ್ ಪ್ರೈಸಸ್ ಎಲ್ಲ ಕೊಟ್ವಿ. ಮಕ್ಕಳೆಲ್ಲ ಖುಷಿಯಾದರು. ಎಲ್ಲ ಮಕ್ಕಳಿಗೂ ಸರ್ಟಿಫಿಕೇಟು ಮತ್ತು ಮೆಡಲ್ನ ಕೊಟ್ಟು. ಸೊ ಹೆಂಗೆ ಅನ್ನಿಸ್ತು ಬೇಬಿ ಈ ವಿಡಿಯೋ? ಅದೇ ಏನು ಯಾವ ವಿಡಿಯೋ? ಅದೇ ಈ ವಿಡಿಯೋ ಹೆಂಗೆ ಅನ್ನಿಸ್ತು ಅಂತ. ಅದೇ ಇವಾಗ ಮಾಡಿದ್ದು ನಾವು. ಚೆನ್ನಾಗಿತ್ತು. ಸಮ್ಮರ್ ಕ್ಯಾಂಪ್ ಮುಗೀತಲ್ಲ, ನನಗೂ ಖುಷಿ ಆಯಿತು. ಮುಗ್ದಿದ ಸಮ್ಮರ್ ಕ್ಯಾಂಪ್ ಮುಗ್ದಿದ್ದು ಖುಷಿ ಆಯ್ತಾ? ಹೌದು. ಓಕೆ, ಅಷ್ಟೇ, ಇನ್ನೇನಿಲ್ಲ. ಎಲ್ಲ ಮಕ್ಕಳು ಯಾರ್ಯಾರು ವಿನ್ ಆದರೂ ಎಲ್ರಿಗೂ ಕಂಗ್ರ್ಯಾಚುಲೇಷನ್ಸ್. ಹಾಗೆ ಯಾರ್ಯಾರು ವಿನ್ ಆಗಿಲ್ಲ, ಬೆಟರ್ ಲಕ್ ನೆಕ್ಸ್ಟ್ ಟೈಮ್ ಅಷ್ಟೇ ನಾನು ಹೇಳೋದು. ಯಾಕೆಂದರೆ ಸೋಲೆ ಗೆಲುವಿನ ಮೆಟ್ಟಿಲು ಅಂತೆಲ್ಲ ಡೈಲಾಗೆಲ್ಲ ಹೊಡೆಯಲ್ಲ. ಪ್ರಯತ್ನ ಪಡಿ, ಗೆಲ್ಲೇಬೇಕು. ಪ್ರತಿಯೊಬ್ಬರೂ ಗೆಲ್ಲಬೇಕು. ಗೆಲ್ಲೋ ಥರ ಪ್ರಯತ್ನ ಪಡಿ ಅಷ್ಟೇ ನಾನು ಹೇಳೋದು. ಸೊ ನೀನೇನು ಹೇಳ್ತೀಯಾ?
ಅದೇ ನಾನೇನಿಲ್ಲ, ಅದೇ ನಂದು ಲಾಸ್ಟ್ ಡೈಲಾಗ್ ಇದೆಯಲ್ಲ, ಒಂದೇ ಅದೇ, ಒಂದು ಹಾ, ಹೇಳ್ತೀನಿ. ಅದನ್ನ ಇದೇ ಥರ ನಮ್ಮ ಚಾನಲ್ನ ನೋಡ್ತಾರೆ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರೆಯೋಕೆ ಹೋಗ್ಬೇಡಿ. ಥ್ಯಾಂಕ್ ಯು ಸೋ ಮಚ್. ಟಾಟಾ, ಬಾಯ್ ಬಾಯ್. ಬಾಯ್.